ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ಕೈಯಲ್ಲಿರೋ ಆ ಮೊಬೈಲ್ ಇದೆಯಲ್ಲ, ಅದು ನಿನ್ನ ದಿನವನ್ನಷ್ಟೇ ಅಲ್ಲ, ಬದಲಾಗಿ ನಿನ್ನ ಇಡೀ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದೆ. ನಾಳೆ ಮಾಡೋಣ, ಆ ದಿನದಿಂದ ಶುರು ಮಾಡಿದರಾಯ್ತು ಹೊಸ ಲೈಫ್ ಅನ್ನು ಅಂತ ನಿನ್ನನ್ನು ನೀನೇ ವಂಚಿಸ್ತಾ ಇದ್ದೀಯಾ? ಯಾರು ಕೊಟ್ಟಿದ್ದು ನಿನಗೆ ಈ ನಾಳೆ ಗ್ಯಾರಂಟಿ? ನಿನ್ನ ಆಯುಷ್ಯದ ಒಂದೊಂದು ಸೆಕೆಂಡು ಮರಳಿನ ತರಹ ಕೈಯಿಂದ ಜಾರಿ ಹೋಗ್ತಾ ಇದೆ. ನೀನು ಇನ್ನೂ ಕಂಫರ್ಟ್ ಝೋನ್ನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀಯಾ? ಸಾಕು, ನಿಲ್ಲಿಸು ಈ ನಾಳೆಯ ನಾಟಕನ. ಇವತ್ತೇ ನಿನ್ನ ಕೊನೆಯ ದಿನ ಅನ್ಕೊಂಡ್ರೆ ನೀನು ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀಯಾ? ಮೊದಲು ಎದ್ದು ಕೂತ್ಕೋ, ಕಣ್ಣಲ್ಲಿರೋ ಆ ಸೋಮಾರಿತನದ ನಿದ್ದೆಯನ್ನು ಕೊಡವಿ ಹಾಕು. ಇವತ್ತು ನಿನ್ನ ಅಕೌಂಟ್ ನಲ್ಲಿ ದುಡ್ಡಿಲ್ಲ ಅಂತ ಜನ ನಿನ್ನನ್ನು ಕಡೆಗಣಿಸ್ತಾ ಇದ್ದಾರಾ? ನಿನ್ನ ಪರಿಸ್ಥಿತಿಯನ್ನ ನೋಡಿ ನಕ್ಕಿದ್ದಾರಾ? ಈ ನಗಾಡಿದ ಮುಖಗಳನ್ನು ಮೆದುಳಿನಲ್ಲಿ ಪ್ರಿಂಟ್ ಮಾಡಿ ಇಟ್ಕೋ. ಅವರ ಜೊತೆ ಹೋಗಿ ವಾದ ಮಾಡಬೇಡ. ಸೈಲೆಂಟ್ ಆಗಿ ನಿನ್ನ ಕೆಲಸವನ್ನು ನೀನು ಶುರು ಮಾಡು. ಇಡೀ ಪ್ರಪಂಚ ನಿದ್ದೆ ಮಾಡ್ತಾ ಇರುವಾಗ ನೀನು ನಿನ್ನ ಸ್ಕಿಲ್ಸ್ ಅನ್ನು ಇಂಪ್ರೂವ್ ಮಾಡ್ತಾ ಇರಬೇಕು. ನಿನ್ನ ಬೆವರಿನ ಒಂದೊಂದು ಹನಿಯು ನಾಳೆ ಇತಿಹಾಸ ಬರೆಯೋಕೆ ಇಂಧನ ಆಗಬೇಕು. ವಿಶ್ರಾಂತಿ ಅನ್ನೋ ಪದ ನಿನ್ನ ಶಬ್ದಕೋಶದಲ್ಲೇ ಇರಬಾರದು. ಇವತ್ತು ಯಾರ್ಯಾರು ನಿನ್ನ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ವೋ, ನಾಳೆ ಅದೇ ಜನ ನಿನ್ನನ್ನು ಭೇಟಿಯಾಗೋಕೆ ಗೂಗಲ್ನಲ್ಲಿ ನಿನ್ನ ಕಂಪನಿಯ ಅಡ್ರೆಸ್ ಹುಡುಕಬೇಕು. ಆ ಲೆವೆಲ್ಗೆ ನಿನ್ನ ಸೈಲೆಂಟ್ ಪರಿಶ್ರಮ ಇರಬೇಕು. ಒಂದು ಚಂಡಮಾರುತ ಬಂದಾಗ ಸಾಮಾನ್ಯ ಹಕ್ಕಿಗಳು ಗೂಡು ಸೇರಿಕೊಳ್ಳುತ್ತವೆ, ಆದರೆ ಹದ್ದು ಮಾತ್ರ ಆ ಗಾಳಿಯನ್ನೇ ಎದುರಿಸಿ ಮೋಡಗಳಿಗಿಂತ ಎತ್ತರಕ್ಕೆ ಹಾರಿ ನಿಲ್ಲುತ್ತೆ. ನಿನ್ನ ಲೈಫ್ನಲ್ಲೂ ಅಷ್ಟೇ, ಕಷ್ಟಗಳು ಬಂದಾಗ ಹೆದರಿ ಓಡಬೇಡ. ನಿನ್ನ ಹಾದಿಯಲ್ಲಿ ಯಾರೂ ಸಪೋರ್ಟ್ ಇಲ್ವಾ? ಒಳ್ಳೆಯದಾಯಿತು, ನೀನೇ ನಿನ್ನ ಸೈನ್ಯ, ನೀನೇ ನಿನ್ನ ಸಾಮ್ರಾಜ್ಯ. ಯಾರೋ ಒಂದು ನಾಲ್ಕು ಮಾತುಗಳಿಗೆ ನಿನ್ನ ಕನಸನ್ನು ಬಿಟ್ಟು ಕೊಡಬೇಡ. ನಿನ್ನ ಉಸಿರಾಟದಲ್ಲಿ ಕೇವಲ ನಿನ್ನ ಗೆಲುವಿನ ಹಸಿವು ಮಾತ್ರ ಇರಬೇಕು. ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪದ ನಿನ್ನ ಮೈಂಡ್ನಿಂದಲೇ ಹಿಂದೆ ಕೊನೆಗೊಳ್ಳಲಿ. ನೀನು ಹುಟ್ಟಿರೋದು ಗೆಲ್ಲಲಿಕ್ಕೆ ಮಾತ್ರ, ಸೋಲನ್ನ ಒಪ್ಪಿಕೊಳ್ಳೋಕೆ ಅಲ್ಲ. ಈಗ ನಿರ್ಧಾರ ಮಾಡು. ಇನ್ನೂ ಎಷ್ಟು ದಿನ ಅಂತ ಬೇರೆಯವರ ಯಶಸ್ಸಿನ ವಿಡಿಯೋ ನೋಡಿ ಚಪ್ಪಾಳೆ ತಟ್ತಾ ಇರ್ತೀಯಾ? ನಿನ್ನ ಸಾಧನೆಗೆ ಇಡೀ ಜಗತ್ತೇ ಎದ್ದು ನಿಂತು ಚಪ್ಪಾಳೆ ತಟ್ಟೋ ಸಮಯ ಬಂದಿದೆ. ಗಡಿಯಾರದ ಮುಳ್ಳು ಓಡ್ತಾ ಇದೆ. ಇನ್ನಾದರೂ ಯಶಸ್ಸಿನ ಕಡೆಗೆ ಮುನ್ನುಗ್ಗು. ಥಿಂಕ್ ಅಬೌಟ್ ಇಟ್.